ಸ್ವಯಂ ವಿಮರ್ಶೆ, ವ್ಯಕ್ತಿಗತ ಬದಲಾವಣೆಯ ಕೀಲಿಕೈ. ಚಿಲಿಪಿಲಿ ಶಬ್ದದಿಂದ ತನ್ನ ತಪಸ್ಸಿಗೆ ಭಂಗವನ್ನುಂಟುಮಾಡುತ್ತಿದ್ದ ಪಕ್ಷಿಯನ್ನೊಮ್ಮೆ ದುರುಗುಟ್ಟಿ ನೋಡಿದ ಕೌಶಿಕ. ಅವನ ತೀಕ್ಷ್ಣ ದೃಷ್ಟಿಗೆ ಆ ಪಕ್ಷಿ ಸುಟ್ಟು ಬೂದಿಯಾದಾಗ ತನಗೆ ಒಲಿದಿರುವ ಅದ್ಭುತವಾದ ದೈವಿಕ ಶಕ್ತಿಯ ಬಗ್ಗೆ ಬಹಳ ಸಂತಸ ಹಾಗೂ ಹೆಮ್ಮೆ ಪಟ್ಟ ಕೌಶಿಕ ಅಂದು ಭಿಕ್ಷಾಟನೆಗಾಗಿ ಪಕ್ಕದ ಹಳ್ಳಿಗೆ ಹೋಗಿ ಒಂದು ಮನೆಯ ಮುಂದೆ ನಿಂತು ಭಿಕ್ಷೆ ಬೇಡಿದ. ಹಸಿದು ಬಂದಿದ್ದ ಗಂಡ ಮತ್ತು ಮಕ್ಕಳಿಗೆ ಊಟ ಬಡಿಸುತ್ತಿದ್ದ ಮನೆಯೊಡತಿ ಊಟ ಬಡಿಸಿ ಬರಲು ಸ್ವಲ್ಪ ತಡವಾಯಿತು. ಇದರಿಂದ ಕೋಪಗೊಂಡ ಕೌಶಿಕ ಅವಳನ್ನು ದುರುಗುಟ್ಟಿ ನೋಡಿದಾಗ, ಆಕೆ ನಿನ್ನ ತೀಕ್ಷ್ಣ ದೃಷ್ಟಿಗೆ ಸುಟ್ಟು ಬೂದಿಯಾಗಲು ನಾನೇನು ಪಕ್ಷಿಯೇ? ಎಂದಳು. ಈ ಮಾತು ಕೇಳಿ ಅಚ್ಚರಿಗೊಂಡ ಕೌಶಿಕ, ತಾಯಿ, ಈ ವಿಷಯ ನಿಮಗೆ ಹೇಗೆ ತಿಳಿಯಿತು ಎಂದು ಕೇಳಿದ. ಅದೆಲ್ಲ ಧರ್ಮ ರಹಸ್ಯ ಎಂದಳು ಅವಳು. ನನಗೂ ಅದರ ಬಗ್ಗೆ ತಿಳಿಸಿಕೊಡಿ ಎಂದು ಕೇಳಿದ ಕೌಶಿಕ. ವೇದವಿದ್ಯಾ ಪಾರಂಗತರಾಗಿರುವ ನಿಮಗೆ ತಿಳಿಸಿಕೊಡುವಷ್ಟು ದೊಡ್ಡವಳು ನಾನಲ್ಲ, ಆದರೆ ನಿಮ್ಮ ವರ್ತನೆಯಿಂದ ನೀವು ಧರ್ಮಗ್ರಂಥಗಳನ್ನು ಅಭ್ಯಾಸ ಮಾಡಿದ್ದರೂ ಅವುಗಳಲ್ಲಿ ಅಡಗಿರುವ ಸಾರವನ್ನು ಸರಿಯಾಗಿ ಅರ್ಥೈಸಿಕೊಂಡಿಲ್ಲವೆಂಬುದು ಕಂಡುಬರುತ್ತದೆ. ಅದಕ್ಕೆ ಇರಬೇಕು ಗುರಿ. ಸಾಧನೆಗಾಗಿ ತಪಸ್ಸಿಗೆ ಕುಳಿತಿದ್ದ ನೀವು ಅದರ ಕಡೆಗೆ ಗಮನಹರಿಸದೆ ಪಕ್ಷಿಯ ಕಡೆಗೆ ಗಮನಹರಿಸಿದಿರಿ. ಕ್ಷುಲ್ಲಕ ವಿಷಯಕ್ಕೆ ಕೋಪ ಮಾಡಿಕೊಂಡು ಅದರ ಸಾವಿಗೆ ಕಾರಣರಾದಿರಿ. ಅದೇ ರೀತಿ ನನ್ನ ಮೇಲೂ ಕೋಪವನ್ನು ತೋರಿಸಲು ಮುಂದಾದಿರಿ. ಆದರೆ ತಾಯಿಯಾಗಿ, ಹೆಂಡತಿಯಾಗಿ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡಿದ್ದರಿಂದ ನಿಮ್ಮ ತಪಸ್ಸಿನ ಶಕ್ತಿ ನನ್ನ ಮೇಲೆ ಯಾವ ಪರಿಣಾಮವನ್ನೂ ಬೀರಲಿಲ್ಲ. ನನಗೆ ತಿಳಿದಿರುವುದನ್ನು ಹೇಳಿದೆ. ನಿಮಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಬೇಕೆನಿಸಿದರೆ ಮಿಥಿಲೆಯಲ್ಲಿರುವ ಧರ್ಮವ್ಯಾಧನನ್ನು ಭೇಟಿಯಾಗಬಹುದು ಎಂದಳು ಆಕೆ. ಅಂತೆಯೇ ಮಿಥಿಲೆಗೆ ಹೋಗಿ ಧರ್ಮವ್ಯಾಧನನ್ನು ಭೇಟಿಯಾದ. ಕೌಶಿಕನನ್ನು ಆತ್ಮೀಯವಾಗಿ ಬರಮಾಡಿಕೊಂಡ ಧರ್ಮವ್ಯಾಧ ಮನೆಯೊಳಗೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ಳಲು ಆಸನ ನೀಡಿದ. ತನ್ನ ಹೆಂಡತಿ, ಮಕ್ಕಳು ಮತ್ತು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ತಂದೆತಾಯಿಗಳನ್ನು ಪರಿಚಯಿಸಿದ ಮೇಲೆ ಈಗ ನನ್ನಿಂದ ಏನಾಗಬೇಕು ಎಂದು ಕೇಳಿದ. ಧರ್ಮರಹಸ್ಯದ ಬಗ್ಗೆ ನಿಮ್ಮಿಂದ ತಿಳಿದುಕೊಳ್ಳಬೇಕು ಎಂದ ಕೌಶಿಕ. ನೀವು ತಪಸ್ವಿಗಳು, ಶಾಸ್ತ್ರಗ್ರಂಥಗಳನ್ನು ಓದಿ ಪಾಂಡಿತ್ಯವನ್ನು ಗಳಿಸಿರುವವರು, ಜ್ಞಾನಿಗಳು. ನಿಮ್ಮಂತಹ ನಿಪುಣರಿಗೆ ಧರ್ಮರಹಸ್ಯದ ಬಗ್ಗೆ ಹೇಳುವುದೇನಿದೆ? ನಾನು ಏನನ್ನು ಅನುಸರಿಸುತ್ತಿದ್ದೇನೋ ಅದನ್ನೇ ನನ್ನ ಧರ್ಮವೆಂದು ಭಾವಿಸಿದ್ದೇನೆ. ನನ್ನ ಕೆಲಸವನ್ನು ಪ್ರಾಮಾಣಿಕತೆಯಿಂದ, ನಿಷ್ಠೆಯಿಂದ ಮಾಡುತ್ತಿದ್ದೇನೆ. ಕುಟುಂಬದ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುತ್ತಿದ್ದೇನೆ. ಗುರುಹಿರಿಯರನ್ನು ಗೌರವಿಸುತ್ತೇನೆ. ವಯಸ್ಸಾದ ತಂದೆತಾಯಿಗಳನ್ನು ಅಕ್ಕರೆಯಿಂದ, ಭಕ್ತಿಯಿಂದ ನೋಡಿಕೊಳ್ಳುತ್ತಿದ್ದೇನೆ. ಇದೇ ನನ್ನ ಧರ್ಮ. ನನ್ನ ಪ್ರಕಾರ ನಾನು ಯಾರು? ನನ್ನ ಕರ್ತವ್ಯವೇನು? ಎಂಬುದನ್ನು ತಿಳಿದು ನಡೆಯುವುದೇ ಧರ್ಮದ ರಹಸ್ಯ ಎಂದ ಧರ್ಮವ್ಯಾಧ. ವೇದಾಧ್ಯಯನ ಮಾಡಿ ಅದರಲ್ಲಿ ಎಲ್ಲರನ್ನೂ ಮೀರಿಸುವಂತಹ ಪ್ರಾವೀಣ್ಯತೆಯನ್ನು ಗಳಿಸಬೇಕು. ಆಧ್ಯಾತ್ಮಿಕ ಸಾಧನೆಗಾಗಿ ಜೀವನವನ್ನು ಮೀಸಲಾಗಿಡಬೇಕೆಂಬ ತೀವ್ರ ಮಹತ್ವಾಕಾಂಕ್ಷೆಯಿಂದ ನನ್ನ ಗುರಿ ಸಾಧನೆಗಾಗಿ ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಪರಿಪರಿಯಾಗಿ ಬೇಡಿಕೊಂಡ ಅಸಹಾಯಕ ವೃದ್ಧ ತಂದೆತಾಯಿಗಳ ಮಾತನ್ನು ಲೆಕ್ಕಿಸದೆ ಬಿಟ್ಟು ಬಂದು ಅವರನ್ನು ದುಃಖಕ್ಕೆ ಗುರಿ ಮಾಡಿದೆ. ಇದರಿಂದ ನಾನು ಗಳಿಸಿದ್ದಾದರೂ ಏನು? ಆ ಮಹಿಳೆ ಮತ್ತು ಈ ವ್ಯಾಧನ ಮುಂದೆ ನಾನು ಏನೇನೂ ಅಲ್ಲ. ಕಲಿಕೆಗೆ ಯಾವ ಭೇದಭಾವವೂ ಇಲ್ಲ. ಪ್ರತಿಯೊಬ್ಬರಲ್ಲೂ ಅವರದೇ ಆದ ಜ್ಞಾನ ಇದ್ದೇ ಇರುತ್ತದೆ. ಯಾವ ಮೂಲಗಳಿಂದಾದರೂ ಅದನ್ನು ಗಳಿಸಬಹುದು. ಯಾರು ಯಾರಿಗೆ ಬೇಕಾದರೂ ಮಾರ್ಗದರ್ಶನ ಮಾಡಬಹುದು ಎಂಬುದನ್ನು ಇವರಿಬ್ಬರೂ ತೋರಿಸಿಕೊಟ್ಟರು ಎಂದು ಕೌಶಿಕ ತನ್ನನ್ನು ಸ್ವಯಂ ವಿಮರ್ಶೆಗೆ ಒಳಪಡಿಸಿಕೊಂಡಾಗ ತಾನು ಎಡವಿದ್ದು ಎಲ್ಲಿ ಎಂಬುದರ ಅರಿವಾಯಿತು. ಮನೆಗೆ ಮರಳಿ ವಯಸ್ಸಾದ ತಂದೆತಾಯಿಗಳನ್ನು ಚೆನ್ನಾಗಿ ನೋಡಿಕೊಂಡ. ನಿಜವಾದ ಧರ್ಮ ಪರಿಪಾಲನೆ ಮಾಡುತ್ತಾ ತನ್ನ ಅಧ್ಯಯನವನ್ನು ಮುಂದುವರಿಸುತ್ತಾ ಶ್ರೇಷ್ಠ ಋಷಿಗಳಲ್ಲಿ ಒಬ್ಬನಾದ. ನಮ್ಮ ವರ್ತನೆಯ ಬಗ್ಗೆಯಾಗಲಿ, ನಮ್ಮ ಕಾರ್ಯಸಾಧನೆಯ ಬಗ್ಗೆಯಾಗಲಿ, ನಾವು ಕೈಗೊಂಡ ತೀರ್ಮಾನಗಳ ಬಗ್ಗೆಯಾಗಲಿ ನಮ್ಮನ್ನು ನಾವು ಹೊರಗೆ ಹಚ್ಚಿ ಮೌಲ್ಯಮಾಪನ ಮಾಡಿಕೊಂಡಾಗ ನಮ್ಮೊಳಗಿನ ಜಾಗೃತ ಭಾವ ಬಲಗೊಳ್ಳುತ್ತದೆ. ನಮ್ಮ ಸರಿತಪ್ಪುಗಳ ಪುನರವಲೋಕನ ಮಾಡಿಕೊಂಡಾಗ ಅದು ನಮ್ಮ ವ್ಯಕ್ತಿತ್ವ ವಿಕಸನದ ಕೀಲಿ ಕೈಯಾಗುತ್ತದೆ. ವ್ಯಕ್ತಿಗತವಾಗಿ ನಮ್ಮಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಅಗತ್ಯ ಸಮಯದಲ್ಲಿ ಅಲ್ಪವೂ ಅಮೂಲ್ಯ. ಅದೊಂದು ದಿನ ರಾತ್ರಿ ಬಹಳ ಜೋರಾಗಿ ಮಳೆ ಬೀಳುತ್ತಿದ್ದಾಗ ಬಾಗಿಲು ತಟ್ಟಿದ ಶಬ್ದವಾಯಿತು. ಯಾರೋ ಪಾಪ ದಾರಿ ತಪ್ಪಿ ಬಂದಿರಬೇಕು. ಕಗ್ಗತ್ತಲೆ ಜೊತೆಗೆ ಮಳೆ ಬೇರೆ. ಬಾಗಿಲು ತೆಗಿ ಎಂದು ಪುಟ್ಟ ಗುಡಿಸಿಲಿನ ಬಾಗಿಲ ಬಳಿಯಲ್ಲಿ ಮಲಗಿದ್ದ ತನ್ನ ಹೆಂಡತಿಗೆ ಗಂಡ ಹೇಳಿದಾಗ, ಸಿಡುಕಿದ ಹೆಂಡತಿ ಇರುವ ಸ್ಥಳ ನಮಗೆ ಇಕ್ಕಟ್ಟಾಗಿದೆ. ಈಗ ಇನ್ನೊಬ್ಬರಿಗೆ ಸ್ಥಳ ಎಲ್ಲಿದೆ? ಸುಮ್ಮನೆ ಮಲಗಿ ಎಂದಳು. ಸ್ಥಳಾವಕಾಶ ಇಲ್ಲವೆಂದು ಹೇಳುವುದಕ್ಕೆ ಇದೇನು ರಾಜನ ಅರಮನೆಯೇ? ಇದು ಬಡವನ ಗುಡಿಸಲು. ಇಬ್ಬರು ಮಲಗುವ ಜಾಗದಲ್ಲಿ ಮೂವರು ಕುಳಿತುಕೊಳ್ಳಬಹುದು. ಬಾಗಿಲು ತೆಗಿ ಎಂದಾಗ ಹೆಂಡತಿ ಬಾಗಿಲು ತೆಗೆದಳು. ಒಳಗೆ ಬಂದ ವ್ಯಕ್ತಿ ತನ್ನ ಕೃತಜ್ಞತೆಯನ್ನು ಸಲ್ಲಿಸಿದ. ಮೂವರು ಕುಳಿತುಕೊಂಡು ಅದು ಇದು ಮಾತನಾಡುತ್ತಾ ರಾತ್ರಿ ಕಳೆಯುತ್ತಿದ್ದರು. ಅಷ್ಟರಲ್ಲಿ ಮತ್ತೆ ಇನ್ಯಾರೋ ಬಾಗಿಲು ಬಡಿದ ಶಬ್ದವಾಯಿತು. ಬಾಗಿಲ ಬಳಿ ಕುಳಿತಿದ್ದ ಅತಿಥಿಗೆ ಬಾಗಿಲು ತೆಗೆಯುವಂತೆ ಹೇಳಿದ ಮನೆಯೊಡೆಯ. ಇನ್ನೊಬ್ಬರಿಗೆ ಎಲ್ಲಿದೆ ಸ್ಥಳ?
ನಿಜಕ್ಕೂ ನೀವು ವಿಚಿತ್ರ ಮನುಷ್ಯನಿರಬೇಕು. ಅದಕ್ಕೆ ಹೀಗೆ ಹೇಳುತ್ತಿರುವಿರಿ ಎಂದ ಅತಿಥಿ. ನನ್ನ ಹೆಂಡತಿಯೂ ಹೀಗೆ ವಾದಿಸುತ್ತಾಳೆ. ನಾನು ಅವಳ ಮಾತು ಕೇಳಿದ್ದಿದ್ದರೆ ನೀನು ಹೊರಗೆ ಇರಬೇಕಾಗುತ್ತಿತ್ತು. ಮಲಗಿದ್ದ ನಾವು ನಿಮಗೋಸ್ಕರ ಕುಳಿತುಕೊಂಡಿದ್ದೇವೆ ಎಂಬುದನ್ನು ಮೊದಲು ಅರ್ಥಮಾಡಿಕೊಳ್ಳಿ. ಮೂವರು ಆರಾಮಾಗಿ ಕುಳಿತುಕೊಳ್ಳುವ ಜಾಗದಲ್ಲಿ ನಾಲ್ವರು ಇಕ್ಕಟ್ಟಾಗಿ ಕುಳಿತುಕೊಳ್ಳಬಹುದು. ಬಾಗಿಲು ತೆಗೆಯಿರಿ ಎಂದು ಮನೆಯೊಡೆಯ ಹೇಳಿದಾಗ ಇನ್ನು ಇವನೊಂದಿಗೆ ವಾದಿಸಿ ಪ್ರಯೋಜನವಿಲ್ಲವೆಂದುಕೊಂಡ ಅವನು ಬಾಗಿಲು ತೆಗೆದ. ಒಳಗೆ ಬಂದ ವ್ಯಕ್ತಿ, ನಿಮ್ಮಿಂದ ಬಹಳ ಉಪಕಾರವಾಯಿತು ಎಂದು ಹೇಳಿದ. ಹಾಗೇ ಇಷ್ಟು ಇಕ್ಕಟ್ಟಾದ ಸ್ಥಳದಲ್ಲಿ ರಾತ್ರಿ ಕಳೆಯುವುದಾದರೂ ಹೇಗೆಂದು ತನ್ನ ಅನುಮಾನ ವ್ಯಕ್ತಪಡಿಸಿದಾಗ ಮನೆಯೊಡೆಯ ಬೆಳಗಾಗಲು ಇನ್ನೂ ಸಾಕಷ್ಟು ಸಮಯವಿದೆ. ಅಲ್ಲಿಯವರೆಗೆ ನಾವೆಲ್ಲರೂ ಒತ್ತೊತ್ತಾಗಿ ಕುಳಿತು ರಾತ್ರಿ ಕಳೆಯೋಣ ಎಂದು ಹೇಳಿ ಅವನ ಅನುಮಾನವನ್ನು ಪರಿಹರಿಸಿದ. ಅಂತೆಯೇ ಎಲ್ಲರೂ ಇಕ್ಕಟ್ಟಾದ ಸ್ಥಳದಲ್ಲಿ ಒತ್ತೊತ್ತಾಗಿ ಕುಳಿತರು. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗಿಲನ್ನು ಒದೆಯುವ ಶಬ್ದ ಕೇಳಿಸಿತು. ಮನೆಯೊಡೆಯ ಎಲ್ಲಿ ಬಾಗಿಲು ತೆಗೆಯಲು ಹೇಳುತ್ತಾನೋ ಎಂದು ಅವರೆಲ್ಲ ಭಯಪಟ್ಟರು. ಅದನ್ನು ಕಂಡ ಅವನು, ನೀವೇನೂ ಭಯಪಡುವ ಅವಶ್ಯಕತೆಯಿಲ್ಲ, ಏಕೆಂದರೆ ಬಾಗಿಲನ್ನು ಒದ್ದಿದ್ದು ಪ್ರತಿದಿನ ನಾನು ಕಡಿದ ಕಟ್ಟಿಗೆಯ ಹೊರೆಯನ್ನು ಹೊರುವ ನನ್ನ ಕತ್ತೆ. ಮಳೆಯಲ್ಲಿ ಬಹಳ ನೆನೆದಿರಬೇಕು, ಅದಕ್ಕೆ ಒಳಬರಲು ಬಾಗಿಲನ್ನು ಒದ್ದಿದೆ. ಬಾಗಿಲನ್ನು ತೆಗೆಯಿರಿ ಎಂದ. ಅವನ ಮಾತನ್ನು ವಿರೋಧಿಸಿದ ಅತಿಥಿಗಳು, ನಮಗೆ ಕುಳಿತುಕೊಳ್ಳಲು ಜಾಗವಿಲ್ಲ, ಇನ್ನೂ ಕತ್ತೆಯನ್ನು ಒಳಗೆ ಬರಮಾಡಿಕೊಳ್ಳಬೇಕಂತೆ. ಇನ್ನು ಇಲ್ಲಿರುವುದಕ್ಕಿಂತ ಕಾಡಿನಲ್ಲಿ ಕಳೆದುಕೊಳ್ಳುವುದೇ ವಾಸಿ ಎನ್ನುತ್ತಾ ಹೊರಡಲು ಸಿದ್ಧರಾದರು. ಆಗ ಅವನು, ದಯವಿಟ್ಟು ಹೋಗಬೇಡಿ. ಕತ್ತೆ ಒಳಗೆ ಬಂದರೂ ಸ್ಥಳಾವಕಾಶ ಮಾಡಿಕೊಡಬಹುದು, ಮೊದಲು ಬಾಗಿಲು ತೆಗೆಯಿರಿ ಎಂದ. ಅದ್ದೇಗೆ ಸ್ಥಳಾವಕಾಶ ಮಾಡಿಕೊಡುತ್ತಾನೋ ನೋಡಿಯೇ ಬಿಡೋಣ ಎಂದುಕೊಂಡ ಅತಿಥಿಗಳು ಬಾಗಿಲು ತೆಗೆದರು. ಮಳೆಯಲ್ಲಿ ಪೂರ್ತಿ ಒದ್ದೆಯಾಗಿದ್ದ ಕತ್ತೆ ಒಳಗೆ ಬಂತು. ಅದನ್ನು ಕೋಣೆಯ ನಡುವೆ ನಿಲ್ಲಿಸಿ ಉಳಿದವರು ಸುತ್ತಲೂ ನಿಂತುಕೊಳ್ಳುವಂತೆ ಮನೆಯೊಡೆಯ ಹೇಳಿದ. ಎಲ್ಲರೂ ಹಾಗೆಯೇ ಮಾಡಿದರು. ರಾತ್ರಿ ಕಳೆದು ಬೆಳಗಾಯಿತು. ತಮ್ಮ ತಮ್ಮ ಸ್ಥಳಗಳಿಗೆ ಹೊರಡುವ ಮುನ್ನ ಅವರೆಲ್ಲರೂ, ಅಯ್ಯ, ರಾತ್ರಿ ನಾವು ನಿಮ್ಮೊಂದಿಗೆ ವರ್ತಿಸಿದ ರೀತಿಗೆ ಕ್ಷಮೆ ಇರಲಿ. ಸಹಾಯ ಮಾಡುವ ಮನಸ್ಸಿದ್ದರೆ ಹೇಗೆ ಬೇಕಾದರೂ ಮಾಡಬಹುದು. ಸಹಾಯ ಮಾಡಲು ಶ್ರೀಮಂತರಾಗಿಯೇ ಇರಬೇಕೆಂದೇನಿಲ್ಲ, ಇರುವುದನ್ನು ಹಂಚಿಕೊಂಡು ಶ್ರೀಮಂತ ಜೀವನ ನಡೆಸಬಹುದು. ಸಿರಿತನ ಇಲ್ಲದಿದ್ದರೇನಂತೆ, ಕಷ್ಟಕ್ಕೆ ಮಿಡಿಯುವ ಹೃದಯವಿದ್ದರೆ ಸಾಕು. ಅಗತ್ಯವಾದ ವೇಳೆಯಲ್ಲಿ ಕೊಟ್ಟಿದ್ದು ಅಲ್ಪವಾದರೂ ಅಮೂಲ್ಯ ಎಂಬ ಜೀವನ ಪಾಠವನ್ನು ನಿನ್ನಿಂದ ಕಲಿತೆವು. ಅದಕ್ಕಾಗಿ ನಾವು ನಿನಗೆ ಚಿರಋಣಿಗಳಾಗಿದ್ದೇವೆ ಎಂದು ಹೇಳಿ ಅಲ್ಲಿಂದ ಹೊರಟರು. ಸಹಾಯ ಮಾಡುವ ಮನಸ್ಸಿದ್ದರೆ ಮಾಡುವ ಅವಕಾಶ ಇದ್ದೇ ಇರುತ್ತದೆ. ಕೊಡುವ ಕೈ ನಮ್ಮದಾದರೆ ನೀಡಲು ಏನಾದರೂ ಇದ್ದೇ ಇರುತ್ತದೆ. ಕೊಡುವುದನ್ನು ಶುರು ಮಾಡಿದರೆ ಬರುವುದು ತಾನಾಗೆ ಬರುತ್ತದೆ. ಅದು ಸಂಪತ್ತಾಗಿರಬಹುದು, ಗೌರವವಾಗಿರಬಹುದು,